ಸಾಧ್ಯವಾದಷ್ಟು ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಸಾವಯವ ಗೊಬ್ಬರಗಳನ್ನು, ಸಾವಯವ ಏನು ರೋಗನಾಶಕಗಳು, ನಾಶಕಗಳು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ತಯಾರು ಮಾಡಿ ರೈತರಿಗೆ ಪೂರೈಕೆ ಮಾಡ್ತಾ ಇದ್ದಾವೆ. ಹೀಗೆ ನಾವು ಕೃಷಿ ಬೆಳೆಗಳು ಅಷ್ಟೇ ಅಲ್ಲದೆ ಈ ವರ್ಷದ ಏನು ಶೀರ್ಷಿಕೆ ಇದೆ ಸಮಗ್ರ ಕೃಷಿ ಪದ್ಧತಿಗಳು, ಕೃಷಿ ಬೆಳೆಗಳ ಜೊತೆಗೆ ತೋಟಗಾರಿಕೆ ಬೆಳೆಗಳು ಬಹಳಷ್ಟು ಮುಖ್ಯ. ಅದರಲ್ಲೂ ಕೂಡ ಬಹುವಾರ್ಷಿಕವಾದಂಥ ಹಣ್ಣಿನ ಬೆಳೆಗಳು, ಆಮೇಲೆ ಏನು ಸಾಂಬಾರು ಪದಾರ್ಥಗಳ ಬೆಳೆಗಳು, ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಅದೇ ರೀತಿ ಅದರ ಜೊತೆ ಬಾಳೆ, ಪೈನಾಪಲು, ಹೀಗೆ ವಿವಿಧತೆ ಬೇಕು ತೋಟಗಾರಿಕೆ ಬೆಳೆಗಳಲ್ಲಿ. ಮತ್ತು ಕಾಯಿಪಲ್ಯಗಳು ಕೂಡ ಬೇಕು. ಇದರ ಜೊತೆ ಇನ್ನೊಂದು ಮುಖ್ಯವಾದ ಸಮಗ್ರ ಕೃಷಿಯಲ್ಲಿ ಅಂಗ ಏನಪ್ಪ ಅಂತಂದ್ರೆ ಪಶು. ನಾವು ಯಾವಾಗ ಪಶು ಸಂಪತ್ತನ್ನು ಮರಿತೇವೆ ಆವಾಗ ನಮ್ಮ ಕೃಷಿ ಸಮಗ್ರವಾಗಿ ಕೃಷಿ ಆಗೋದಿಲ್ಲ. ನಾವು ಪ್ರತಿಯೊಂದು ಬೆಳೆಗಳಿಗೆ ಸುಮಾರು 5 ರಿಂದ 10 ಟನ್ನಿನಷ್ಟು ಸಾವಯವ ಕೃಷಿ ಗೊಬ್ಬರವನ್ನು ನಾವು ಏನು ಶಿಫಾರಸು ಮಾಡ್ತೇವೆ. ಆ ಸಾವಯವ ಗೊಬ್ಬರ ಎಲ್ಲಿಂದ ಬರಬೇಕ್ರಿ? ನಾವು ದನಗಳನ್ನು ಸಾಕಿದರೆ ಮಾತ್ರ ನಮಗೆ ಕೊಟ್ಟಿಗೆ ಗೊಬ್ಬರ ತಯಾರಾಗ್ತೈತಿ. ಪ್ರತಿಯೊಬ್ಬ ರೈತರ ಮನೆಯಲ್ಲಿ ಒಂದೊಂದು 2 ಟ್ರ್ಯಾಕ್ಟರ್ ಇದೆ ಮಂಡ್ಯದಲ್ಲಿ ಅಥವಾ ಎಲ್ಲ ಇಡೀ ಕರ್ನಾಟಕದಲ್ಲಿ. ಆದರೆ ದುರದೃಷ್ಟವಶಾತ್ 2 ಎತ್ತುಗಳಿಲ್ಲ, 2 ಆಕಳುಗಳಿಲ್ಲ. ದಯವಿಟ್ಟು ಪಶು ಸಂಪತ್ತನ್ನು ರೈತ ಬಾಂಧವರು ಮರಿಬೇಡ್ರಿ. ನಮ್ಮ ಭೂಮಿ ಫಲವತ್ತಾಗಿರ್ಬೇಕಪ್ಪ ಅಂತಂದ್ರೆ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ಪ್ರಮಾಣದಲ್ಲಿ ಹೋಗಬೇಕು. ಸೊ ಅದಕ್ಕೆ ನಾವು 2 ಎತ್ತುಗಳು ಅಥವಾ 2 ಹಸುಗಳನ್ನು ಅಥವಾ 2 ಎಮ್ಮೆಗಳನ್ನು ಸಾಕಿ ಅವುಗಳಿಂದ ನಮಗೆ ಸಾಕಷ್ಟು ನಮ್ಮ ನಿತ್ಯ ಜೀವನದಲ್ಲಿ ಹಾಲು ಮತ್ತು ಇತರ ನಮಗೆ ಆರೋಗ್ಯಕ್ಕೆ ಬೇಕಾದಂಥ ವಸ್ತುಗಳು ನಮಗೆ ಸಿಗ್ತವೆ. ಭೂಮಿ ಫಲವತ್ತತೆಯನ್ನು ಕಾಯ್ದುಕೊಳ್ಳುವಲ್ಲಿ ಅವುಗಳ ಗೊಬ್ಬರ ಬಹಳಷ್ಟು ಮುಖ್ಯವಾಗಿ ಇದೆ. ಸೊ ಆದ್ದರಿಂದ ದಯವಿಟ್ಟು ಸಮಗ್ರ ಕೃಷಿಯಲ್ಲಿ ಎಲ್ಲ ಏನು ಅಂಗಗಳನ್ನು, ಪಶು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಆಮೇಲೆ ರೇಷ್ಮೆ ಸಾಕಾಣಿಕೆ, ಹೀಗೆ ವಿವಿಧ ಸಮಗ್ರ ಕೃಷಿಯ ಅಂಗಗಳನ್ನು ತಾವು ಸಮಗ್ರವಾಗಿ ಪಾಲನೆ ಮಾಡಿದರೆ ತಮ್ಮ ಕುಟುಂಬದ ಸಂಪನ್ಮೂಲ ಹೆಚ್ಚಿಗೆ ಆಗ್ತದೆ. ಆಮೇಲೆ ಮುಂದೆ ತಾವು ಬೆಳೆದಂಥ ಬೆಳೆಗಳ ಬೆಲೆಯ ನಿರ್ಧಾರವನ್ನು ತಾವೇ ನಿರ್ಧಾರ ಮಾಡಲಿಕ್ಕೆ ನಿಮಗೆ ಆತ್ಮಸ್ಥೈರ್ಯ ಬರ್ತದೆ. ಎಲ್ಲಿಯವರೆಗೆ ನಮ್ಮ ರೈತ ಬಾಂಧವರು ನೀವು ಬೆಳೆದಂಥ ಬೆಳೆಗಳ ಬೆಲೆಯನ್ನು ನೀವು ನಿರ್ಧಾರ ಮಾಡೋದಿಲ್ಲೋ ಅಲ್ಲಿಯವರೆಗೆ ನಿಮ್ಮ ಕುಟುಂಬದ ಸಂಪನ್ಮೂಲ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ. ತಾವು ಕೂಡ ಕನಸನ್ನು ಕಾಣಬೇಕು. ಕೃಷಿ ಈಗ ಏನು ಹಿಂದಿನ ಥರ ಸಾಮಾನ್ಯ ಕೃಷಿ ಮಾಡುವ ಹಾಗಿಲ್ಲ. ಕೃಷಿ ಒಂದು ಉದ್ದಿಮೆಯನ್ನಾಗಿ ತಾವು ತೆಗೆದುಕೊಂಡು ಹೋಗಬೇಕಾಗ್ತದೆ. ವಿಜ್ಞಾನಿಗಳ ಸಮರ್ಪಕವಾದಂಥ ಸಲಹೆ ಸೂಚನೆಗಳು, ತಾವು ಏನು ರಾಸಾಯನಿಕ ಕೃಷಿಯನ್ನಾದರೂ ಮಾಡಿರಿ, ಸಮಗ್ರ ಕೃಷಿಯನ್ನಾದರೂ ಮಾಡಿರಿ, ಅಥವಾ ಸಾವಯವ ಕೃಷಿಯನ್ನಾದರೂ ಮಾಡಿರಿ, ನೈಸರ್ಗಿಕ ಕೃಷಿಯನ್ನಾದರೂ ಮಾಡಿ, ವೈಜ್ಞಾನಿಕ ಕೃಷಿಯನ್ನಾಗಿ ಮಾಡಿ ತಾವು ಉದ್ದಿಮೆದಾರರಾಗಿ ಆಗುವಂಥ ಕನಸನ್ನು ಕಾಣಬೇಕು. ತಾವು ಕೂಡ ಒಳ್ಳೆಯ ಸ್ಥಿತಿವಂತರಾಗಬೇಕು. ನಮ್ಮ ದೇಶಕ್ಕೆ ಕೃಷಿಯಿಂದ ಸಾಕಷ್ಟು ಏನು ಕೊಡುಗೆಯನ್ನು ತಾವು ಮಾಡಿ ದೇಶದ ಉತ್ಪನ್ನವನ್ನು ಹೆಚ್ಚು ಮಾಡುವಲ್ಲಿ ಎಲ್ಲ ಕೃಷಿಕರ ಕೊಡುಗೆ ಇರಲಿ. ತಾವು ಆರೋಗ್ಯವಂತರಾಗಿರಿ. ತಮ್ಮ ಸುತ್ತಮುತ್ತಲರ ಇರುವಂಥ ಎಲ್ಲ ಜನರಿಗೆ ಆರೋಗ್ಯವಾದ ಆಹಾರವನ್ನು ಪೂರೈಕೆ ಮಾಡಿರಿ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ತಮಗೆ ನನ್ನ 2 ಅನಿಸಿಕೆಗಳನ್ನು ಹೇಳಿಕೊಳ್ಳೋಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೂ ವಂದಿಸಿ, ಪೂಜ್ಯರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.